ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಈಗ ನಾವಿದ್ದೀವಿ ಆ್ಯಕ್ಟ್ರೆಸ್, ಡೈರೆಕ್ಟರ್, ಪ್ರೊಡ್ಯೂಸರ್ ಪ್ರಿಯಾ ಹಾಸನ್ ಅವರ ಸ್ಟುಡಿಯೋ ಬಳಿ. ಅವರ ಸ್ಟುಡಿಯೋ ಟೂರ್ ಮಾಡ್ತಾ ಅವರ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಹಲೋ, ಹಾಯ್ ಶೀಲಾರೇ, ಹೇಗಿದ್ದೀರಾ? ಐ ಆಮ್ ವೆರಿ ಸೂಪರ್. ಯು ಆರ್ ವೆರಿ ಬಿಸಿ ಲೇಡಿ. ವಾಟ್ ಟು ಡೂ, ಎಲ್ಲ ನಮ್ಮ ಕಮಿಟ್ಮೆಂಟ್ಸ್ ಹಂಗಿದೆಯಲ್ಲ, ಪವರ್ ವುಮನ್ ಇರ್ಲೇಬೇಕು. ಆದ್ರೂ ಇವತ್ತು ಸ್ಟ್ರೀಮ್ ಮಾಡ್ಕೊಂಡು ನಿಮ್ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಪ್ಲೀಸ್ ಕಮ್ ಟು ಮೈ ಆಫೀಸ್. ನೋಡಿ, ಇದೇ ನಮ್ಮ ಆಫೀಸ್. ಓಕೆ, ಬ್ಯೂಟಿಫುಲ್. ಸೊ ಪ್ರಿಯಾ ಅವರೇ, ನಾವು ಹೇಳೋದೇ ಬೇಕಾಗಿಲ್ಲ, ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಪ್ರಿಯಾ ಹಾಸನ್. ಸೊ ವೆಲ್ಕಮ್ ಟು ದಿ ಶೋ ಪ್ರಿಯಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಪ್ರಿಯಾ ಹಾಸನ್ ಅವರೇ, ನಾನು ಫಸ್ಟ್ ಕ್ವೆಶ್ಚನ್ ನಾನೇ ಕೇಳಬೇಕು ಅಂದರೆ, ಹಾಸನ್ ಏನಿದು? ಹಾಸನ್, ತುಂಬಾ ಜನ ಹಾಸನ್ ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಮಲ್ ಹಾಸನ್ ರಿಲೇಟಿವ್ ಅಂತ. ಓಕೆ, ಸೊ ನಾನ್ ಹಾಸನ್ ಬಿಕಾಸ್ ನನ್ನ ನೇಟಿವ್ ಪ್ಲೇಸ್ ಹಾಸನ್. ನಮ್ಮ ದೇವೇಗೌಡರು ಹಾಸನ್ ಹುಡುಗಿ ನಾನು. ಹಾಸನ್ ಇನ್ ದ ಸೆನ್ಸ್ ನಮ್ಮ ಒಂದು ನೇಟಿವ್ ಪ್ಲೇಸ್ ಅನ್ನೋ ಒಂದು ಅಭಿಮಾನ ಇರುತ್ತಲ್ಲ. ಸೊ ಹಾಗಾಗಿ ನಾನು ಪ್ರಿಯಾ ಹಾಸನ್ ಅಂತ ಇಟ್ಕೊಂಡಿರೋದು. ನಾನು ಹುಟ್ಟಿ ಬೆಳೆದಿರೋದು ಬ್ಯಾಂಗ್ಳೂರೇ. ನಾನು ಓದಿದ್ದೆಲ್ಲ ನ್ಯಾಷನಲ್ ಕಾಲೇಜ್ ಬಸವನಗುಡಿ, ಗಾಂಧಿ ಬಜಾರ್. ಆದ್ರೂ ನಾನು ಹಾಸನ್ ಹುಡುಗಿಯಾಗಿ ಪ್ರಿಯಾ ಹಾಸನ್ ಅಂತ. ಸೊ ಹಾಸನ್ ಹುಡುಗಿ ನೀವು. ಓಕೆ, ಬಹಳಷ್ಟು ಈ ಫೋಟೋಗಳೆಲ್ಲ ರೆಕಾರ್ಡ್ ತರ, ಅಂದ್ರೆ ತುಂಬಾ ಪ್ರೀಶಿಯಸ್ ಅನ್ಸತ್ತೆ. ಹೌದಾ? ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಸ್ಟುಡಿಯೋ ಟೂರು? ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಶೋರ್. ಇದು ತುಂಬಾ ಫೋಟೋಸ್ ಇದೆ, ಯಾಕಂದ್ರೆ ನಮ್ಮ ಒಂದು ಲೈಫ್ ಜರ್ನಿ ಮೆಮೊರಿ ಅಷ್ಟು ಇರತ್ತೆ. ಬಟ್ ಅಷ್ಟೂ ಹಾಕಕ್ಕಾಗಿಲ್ಲ. ತುಂಬಾ ನನ್ನ ಮನ್ಸಿಗೆ ಹತ್ರ ಆಗಿರೋಂಥದ್ದು, ಮತ್ತೆ ನನಗೆ ತುಂಬ ಒಂದು ಖುಷಿ ಕೊಡೋ ಅಂಥ ಮೂಮೆಂಟ್ಸ್ ಮಾತ್ರ ನಾನು ಹಾಕಿದ್ದೀನಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದು ಅಂಬರೀಷ್ ಅಂಕಲ್ ಜೊತೆ ಯಾವಾಗಂದರೆ, ಇದು ನನ್ನ ಸ್ಮಗ್ಲರ್ ಸಿನಿಮಾ ಆಡಿಯೋ ಲಾಂಚಿಗೆ ಕರೆದಿದ್ದೆ ಅಂಬರೀಷ್ ಅಂಕಲ್ನ. ಎಂಥ ಮೂಮೆಂಟ್ ಅಂದರೆ ಅದು ನಿಜವಾಗ್ಲೂ ನಮಗೆ ಇಡೀ ಇಂಡಸ್ಟ್ರಿನಲ್ಲೇ ಗೊತ್ತು ಅಂಬರೀಷ್ ಅಂಕಲ್ ಹೇಗೆ ಏನು ಅಂತ. ರೆಬಲ್ ಸ್ಟಾರ್ ಜೊತೆ ರೆಬಲ್ ಇವಾಗ ಅದಕ್ಕೆ ನನ್ನ ರೆಬಲ್ ಹುಡುಗಿ ಮಾಡಿಬಿಟ್ಟಿದ್ದಾರೆ. ಏನಂದರೆ, ನಾನು ಫಸ್ಟ್ ಟೈಮ್ ನನ್ನ ಸ್ಮಗ್ಲರ್ ಮೂವಿನಲ್ಲಿ ನಾನೊಂದು ಹಾಡು ಹಾಡಿದ್ದೆ. ನನ್ನ ಟೈಟ್ಲ್ ಟ್ರ್ಯಾಕ್ ನಾನೇ ಹಾಡಿದ್ದೆ, ಸಿಂಗರ್ ಸಹಿತ. ಸೊ ಅವಾಗ ಏನಾಗಿತ್ತು, ನಾನು ಸ್ಪೆಷಲ್ ಇವ್ರನ್ನ ಕರೆಸ್ಬೇಕು ಆಡಿಯೋಗೆ ಅಂತ ಅಂಬರೀಷ್ ಅಂಕಲ್ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡಿ ಹೇಳಿದೆ, ಅಂಕಲ್ ನಾನು ಈ ಸಿನಿಮಾಗೆ ನೀವೇ ಬಂದು ಆಡಿಯೋ ಲಾಂಚ್ ಮಾಡಬೇಕು, ನಾನು ಇದರಲ್ಲಿ ಹಾಡಿದ್ದೀನಿ ಅಂತ. ಅವ್ರಿಗೆ ನಾನು ಹಾಡು ಕೇಳಿಸ್ದೆ. ಫಸ್ಟು ನಾನು ಹಾಡಿರೋ ಹಾಡನ್ನ ಕೇಳಿದ್ರು ಫಸ್ಟು ನನಗೆ. ಅವ್ರ ಹತ್ರ ಫಸ್ಟು ಮಾತಾಡೋಕ್ಕೆ ತುಂಬ ಭಯ ಆಗ್ತಾಯಿತ್ತು, ಬಿಕಾಸ್ ತುಂಬ ರಫ್ ಅಂತ. ಬಟ್ ಆದರೆ ಅವ್ರು ಏನಂದರೆ, ನಮಗೆ ಹಾಗನ್ಸುತ್ತೆ ಅಷ್ಟೇ. ಬಟ್ ಅವ್ರ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ಒಂದು ಮಗುವಂಥ ಮನಸ್ಸು ಅವ್ರಿಗೆ. ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಅವಾಗ ನಾನು ಇನ್ನೂ ಇಂಡಸ್ಟ್ರಿನಲ್ಲಿ ಹೊಸ ಹುಡುಗಿ, ಇವ್ರಿಗೇನು ರಿಯಾಕ್ಟ್ ಮಾಡಬೇಕು ಆ ಥರದ್ದು ಯಾವುದೇ ಒಂದು ಇದು ನನಗೆ ಭಯ ಅಂತ ಅನ್ನಿಸ್ಲೇ ಇಲ್ಲ. ಅಷ್ಟು ಕಂಫರ್ಟಬಲ್ ಆಗಿ ಮಾತಾಡಿದ್ರು. ಟಿಫನ್ ಮಾಡೋ ಕುತ್ಕೊಂಡು ಅಂದರು. ಜೊತೆಗೆ ಅಲ್ಲಿ ಟಿಫನ್ ಮಾಡಿಬಿಟ್ಟು ಅವಾಗ ಅವ್ರಿಗೆ ಸಾಂಗ್ ಕೇಳಿಸ್ದೆ. ಸಾಂಗ್ ಕೇಳಿಸ್ದಾಗ ಅವ್ರಿಗೆ ಆ ಸಾಂಗ್ ತುಂಬ ಎಂಜಾಯ್ ಮಾಡಿದ್ರು ಅವರು. ಏಯ್ ಸೂಪರಾಗಿ ಆಡಿದ್ಯಾ ಅಂದರು. ಮುಗಿದ್ಮೇಲೆ ಆಯಿತು ಬಿಡು, ನಾನು ಬರ್ತೀನಿ, ನಾನೇ ಲಾಂಚ್ ಮಾಡ್ತೀನಿ ಅಂತ. ನಂಗೆ ಅದು ತುಂಬ ಖುಷಿ ಅನ್ನಿಸ್ತು. ಆಮೇಲೆ ಆ ಪ್ರೋಗ್ರಾಮ್ಗೂ ಸಹಿತ ಬೇರೆ ಫಂಕ್ಷನ್ಸಿಗೆಲ್ಲ ಯೂಶ್ವಲಿ ಅಂಕಲ್ ಲೇಟೇ ಬರೋದು. ಇಡೀ ಪ್ರೆಸ್ಸಿಗೆ ಗೊತ್ತು, ಇಂಡಸ್ಟ್ರಿ ಎಲ್ಲರಿಗೂ ಗೊತ್ತು. 7 ಗಂಟೆ ಅಂದರೆ ಅವ್ರು 9 o'clock, 8:30, 9 o'clock ಆ ಟೈಮಲ್ಲಿ ಬರ್ತಾರೆ. ನಮ್ಗೆ ಹೆಂಗಾಗೋಯ್ತಂದರೆ, ನಾನು ಅದೇ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ, ಲೇಟಾಗಿ ಬರ್ತಾರೆ, ನಮ್ದೆಲ್ಲ ಫಸ್ಟು ಪ್ರೋಗ್ರಾಮ್ಸ್ ಮಾಡ್ಕೊಂಬಿಡೋಣ, ಲಾಂಚ್ ಆಮೇಲೆ ಇಟ್ಕೊಳ್ಳೋಣ ಅಂತ. ಎಂಥ 6:30, 7 o'clock ಶಾರ್ಪ್ ಬಂದ್ರು ಅಂತ ಅವರು ಎಲ್ಲ ಫೋನ್ ಮಾಡಿದ್ರು. ಅವರ ಪಿ ಎ ಎಲ್ಲ ಕರೆಕ್ಟ್ ಟೈಮಿಗೆ ಬಂದ್ರು. ನನಗೆ ಒಂಥರ ಶಾಕ್ ಆಗೋಗಿ ನನ್ನ ಪ್ರೋಗ್ರಾಮ್ಸ್ ಎಲ್ಲ ತಲೆ ಕೆಳಗಾಗಿ ಅಂಕಲ್ ಬಂದ್ಬಿಟ್ರಂತೆ, ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಖುಷಿನೂ ಆಯಿತು, ಸ್ವಲ್ಪ ಭಯನೂ ಇತ್ತು. ಇಮಿಡಿಯೇಟಾಗಿ ಬಂದರು. ಅದು ಅವಾಗ ಅವ್ರು ಮಿನಿಸ್ಟರ್ ಆಗಿದ್ರು ಆ ಟೈಮಲ್ಲಿ. ಆವಾಗ ಅವ್ರ ಪ್ರೋಗ್ರಾಮಿಗೆ ಬಂದಾಗ ಹೋಗಿ ಅವ್ರನ್ನ ಇನ್ವೈಟ್ ಮಾಡಿ ಸುಮಾರು ಹೊತ್ತು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಸುಮಾರು ಹೊತ್ತು ಪ್ರೋಗ್ರಾಮ್ಸ್ನೆಲ್ಲ ನೋಡಿ, ಆಮೇಲೆ ಬಂದು ನನ್ನ ಬಗ್ಗೆ ಅವ್ರು ಮಾತಾಡಿ ನನಗೆ ಆಡಿಯೋ ಲಾಂಚ್
ಮಾಡಿದ್ರು. ಅವಾಗ ನಾನು ಅವ್ರಿಗೆ ಸನ್ಮಾನ ಮಾಡಿದ್ದು ನನಗೆ ನಿಜವಾಗ್ಲೂ ಒಂಥರ ಮಗು ಥರ ಆಗ್ತಾ ಇದ್ದೀನಿ ನಾನು. ಹೌದು, ಅಷ್ಟು ಖುಷಿ ಅನ್ನಿಸ್ತು ನನಗೆ. ನೀವು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಫುಲ್ ರೆಬಲ್ ಸ್ಟಾರ್ ಜೊತೆ ರೆಬಲ್ ಆಗಿ ತುಂಬಾನೇ ಧೈರ್ಯ ಬಂತು. ಒಂಥರ ಗಾಡ್ ಫಾದರ್ ಅಂತಾನೆ ಹೇಳ್ಬೋದು ನಂಗೆ ಇಂಡಸ್ಟ್ರಿನಲ್ಲಿ. ಅವ್ರು ಅವಾಗ ತುಂಬಾನೇ ಸಪೋರ್ಟ್ ಮಾಡಿದ್ರು. ಅದೊಂದು ಪ್ರೇಷಿಯಸ್ ಮೂಮೆಂಟ್ ಇನ್ ಮೈ ಲೈಫ್. ಸೊ ಹಾಗಾಗಿ ಅದನ್ನ ಹಾಕಿದ್ದೀನಿ ನಾನು. ನೆಕ್ಸ್ಟ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ಇಬ್ರು APs, ಇದು ನಮ್ಮ ಲೆಜೆಂಡ್ ಶಿವಣ್ಣ. ಹೌದು, ಅವ್ರ ಬಗ್ಗೆ ನಾವು ಹೇಳಂಗೆ ಇಲ್ಲ ಅಲ್ವಾ. ಇವರು ನಮ್ಮ ಇವಾಗಿನ ಸಿದ್ದರಾಮಯ್ಯ CM ಅವರು. ಇದು ಯಾವಾಗಂದರೆ ನಾನು ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಿ ಸಹ ಎಲೆಕ್ಟೆಡ್ ಮೆಂಬರ್ ಆಗಿದ್ದೀನಿ. ಎಲೆಕ್ಷನಿಗೆ ನಿಂತು ಈವನ್ ಇವಾಗ ಏನಂದರೆ ನಾನು ಸಿನಿಮಾಗಳು ಮಾಡಿದ್ದಾಯಿತು, ಡೈರೆಕ್ಷನ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ. ನಮ್ಮದೇ ಚಿತ್ರರಂಗದಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ. ಯಾಕೆಂದರೆ ಬೇರೆ ಚಿತ್ರರಂಗಕ್ಕಿಂತ ನಾವು ಈ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ನಮಗೇನಾಗುತ್ತಾ ನಾವೊಂದು ಇದರಲ್ಲಿ ತೊಡಗಿಸ್ಕೋಬೇಕು, ಇಲ್ಲೇ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಎಲೆಕ್ಷನಿಗೆ ನಿಂತೆ ಫಿಲ್ಮ್ ಚೇಂಬರ್ನಲ್ಲಿ ಮತ್ತು ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಿ. ಯಾವಾಗ, ಯಾವ ಟೈಮಲ್ಲಿ? ದಿಸ್ ಇಸ್ 3 years ಬ್ಯಾಕ್. ಇವಾಗ ನಾನು 3 yearsಯಿಂದನೂ ನಾನು ಪ್ರೊಡ್ಯೂಸರ್ ಅಸೋಸಿಯೇಷನ್ ECಯಲ್ಲಿದ್ದೀನಿ, ಮತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲೂ ನಾನು ಎಲೆಕ್ಟೆಡ್ ಮೆಂಬರ್ ಆಗಿದ್ದೀನಿ. 3 ಸತಿನೂ ನಾನು ಎಲೆಕ್ಷನಲ್ಲಿ ಗೆದ್ದೆ. ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್ಗೆಲ್ಲ ನಾನು ಮನಸ್ಫೂರ್ತಿಯಾಗಿ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ. ಬಿಕಾಸ್ ಅವರೆಲ್ಲರೂ ನನ್ನನ್ನು ಬೆಂಬಲಿಸಿದ್ರು, ಪ್ರೋತ್ಸಾಹಿಸಿದ್ರು. ಬಿಕಾಸ್ ನನ್ನ ಹೋರಾಟಗಳಾಗಲಿ, ನಾನು ಇಂಡಸ್ಟ್ರಿಗೆ ಬಂದಾಗಲಿ, ಯಾವ್ಯಾವ ವಿಷಯದಲ್ಲಿ ನಾನು ಫೈಟ್ ಮಾಡಿದ್ದೀನಿ, ಯಾವ ವಿಷಯದಲ್ಲಿ ಹೋರಾಟಗಳು ಮಾಡಿದ್ದೀನಿ. ಸಿನಿಮಾ ಇಂಡಸ್ಟ್ರಿನೂ ಒಂದು ಹೋರಾಟನೇ. ಈಗ ಸಿನಿಮಾ ಮಾಡೋದು ಎಷ್ಟು ಕಷ್ಟ, ನಿಜವಾಗ್ಲೂ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ, ಒಂದು ಸಿನಿಮಾನ ರಿಲೀಸ್ ಮಾಡೋದು ಸಹ ಅಷ್ಟೇ ಕಷ್ಟ ಇದೆ. ಸೊ ರಿಲೀಸ್ ಮಟ್ಟದಲ್ಲಾಗಲಿ, ಡೈರೆಕ್ಷನ್ ಒಂದು ಲೇಡಿ ಡೈರೆಕ್ಟರ್ ಆಗಿ ಬಂದಾಗ ನಮ್ಮ ಟೆಕ್ನಿಷಿಯನ್ಸ್ ಹತ್ರ ಹೇಗೆ ಕೆಲಸ ತಗೋಬೇಕು, ಟೆಕ್ನಿಷಿಯನ್ಸ್ ಯಾವ ಥರ ನೋಡ್ತಾರೆ, ಈ ಎಲ್ಲ ಘಟ್ಟಗಳಲ್ಲೂ ನಾನು ಚಾಲೆಂಜಸ್ನ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಈಗ ನಾನು ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲೂ ಇದ್ದೀನಿ, ಫಿಲ್ಮ್ ಚೇಂಬರಲ್ಲಿ ಇದ್ದೀನಿ. ಕೆಲವೊಂದು ಟರ್ಮ್ಸು, ಕೆಲವೊಂದು ಇಲ್ಲಿರೋ ಅಂಥ ಒಂದು ಏನು ಕಂಡೀಷನ್ಸ್ ಇದೆ ಅದನ್ನೆಲ್ಲ ಚೇಂಜ್ ಮಾಡಬೇಕು ಅನ್ನೋ ಆಸೆ ಇದೆ ಮನಸ್ಸಲ್ಲಿ. ಎಲ್ಲೋ ಒಂದು ಕಡೆ ಪ್ರೊಡ್ಯೂಸರ್ಗೆ ಹೆಲ್ಪ್ ಆಗೋ ಥರ ಮಾಡಬೇಕು. ಇನ್ನು ನಮ್ಮ ಇವಾಗಿರೋರು ಮಾಡಿಲ್ಲ ಅಂತಲ್ಲ, ಮಾಡ್ತಾ ಇದ್ದಾರೆ. ಅದು ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನೋ ಒಂದು ಆಸೆಗೆ ನಾನು ಅಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಸೊ ಆವಾಗ ಈಗ ನಾವು ECಗೆ ಬಂದ ಮೇಲೆ ನಾವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಒಂದು ಹೊಸ ಓನ್ ಕಟ್ಟಡ ಆಯಿತು. ಓಕೆ. ಸೊ ಒಂದು ಓನ್ ಬಿಲ್ಡಿಂಗ್ ಆಯಿತು. ಆ ಓನ್ ಬಿಲ್ಡಿಂಗ್ ಆದಾಗ ನಾವು CMನ ಕರೆಸಿದ್ವಿ. ಅವಾಗ CM ಇನಾಗ್ರೇಟ್ ಬಂದಾಗ, CM ಅವರು ಶಿವಣ್ಣ ಅವರು ಬಂದಾಗ ಅವಾಗ ತೆಗ್ಸಿದಂಥ ಫೋಟೋ, ಅದು ಇನಾಗ್ರೇಷನ್ ಫೋಟೋ. ಶಿವಣ್ಣ ಅವರು ಇದ್ದಾರೆ ನೋಡಿ, ನನಗೆ ಎಲ್ಲ ಇಬ್ಬರು ಒಟ್ಟಿಗೆ ಸಿಕ್ಕಿದ್ದಾರೆ. ಹಿಂದೆ ಸಾರಾ ಗೋವಿಂದ್ ಅವರು ಇದ್ದಾರೆ, ನಮ್ಮ ಅಕಾಡೆಮಿ ಅಧ್ಯಕ್ಷರು ಸಾಧು ಕೋಕಿಲ ಆಗಲಿ, ಬಾಮಾ ಹರೀಶ್ ಅವರು ಇದ್ದಾರೆ. ಸೊ ಒಂದು ಒಳ್ಳೆ ಗುಡ್ ಮೂಮೆಂಟ್, ಮೆಮೊರಿಯಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಇದು ಕುಮಾರಸ್ವಾಮಿ ಅವ್ರದ್ದು ಏನಂದ್ರೆ, ಇದು ನಾನು ಬಿಂದಾಸ್ ಹುಡುಗಿ ಸಿನಿಮಾ ಮಾಡಿದಾಗ ಎಲೆಕ್ಷನ್ ಟೈಮಲ್ಲಿ ಅನ್ಸುತ್ತೆ, ಕುಮಾರಸ್ವಾಮಿ ಅವ್ರು ನಮ್ಮ ಮನೆಗೆ ಬಂದಿದ್ರು ಅವಾಗ ಎಲೆಕ್ಷನ್ ಟೈಮಲ್ಲಿ. ಆವಾಗ ಇದು ನಮ್ಮ ಮನೆಯಲ್ಲಿ ಅವ್ರಿಗೆ ಸನ್ಮಾನ ಮಾಡಿದಾಗ ತೆಗ್ಸಿದಂಥ ಫೋಟೋ ಇದು ನೋಡಿ. ಇಲ್ಲಿ ನಮ್ಮ ಗೋಪಾಲಯ್ಯ ಅವರಿದ್ದಾರೆ, MLA, ಇವಾಗ ಮಿನಿಸ್ಟ್ರು ಅವರಿದ್ದಾರೆ. ಮತ್ತೆ ಇದು ನಮ್ಮ ಕಸಿನ್ ಬ್ರದರ್ ರಾಜ್ಗೋಪಾಲ್ ಅಂತ, ಇದು ರವಿಕುಮಾರ್ ಅಂತ ನನ್ನ ಕಸಿನ್ ಬ್ರದರು. ಸೊ ಇದು ನಮ್ಮ ಮನೆಯಲ್ಲಿ ತೆಗ್ಸಿದಂಥ ಫೋಟೋ ಕುಮಾರಸ್ವಾಮಿ ಅವ್ರು ಅವಾಗ ಬಂದಾಗ. ಅವ್ರು ಅವಾಗಲೇ ಹೇಳ್ತಾ ಇದ್ರು ರಾಜಕೀಯ ಕಳಿಸಿ ಅಂತ ನಮ್ಮಮ್ಮನಿಗೆ. ಬಟ್ ಅವಾಗಲೇ ರಾಜಕೀಯ, ಅವಳು ಫಿಲ್ಮ್ ಮಾಡ್ತಾ ಇರೋದೇ ಗ್ರೇಟ್, ರಾಜಕೀಯ ಸದ್ಯಕ್ಕೆ ಬೇಡ ಅಂತ ನಮ್ಮಮ್ಮ ಅವಾಗೆಲ್ಲ ರಾಜಕೀಯದ್ದು ಅವರು ಹಿಂಟ್ ಕೊಟ್ಟಿದ್ದಾರೆ. ಮುಂದೆ ಏನಾದ್ರು ರಾಜಕೀಯಕ್ಕೆ ಬರೋ ಇಂಟ್ರೆಸ್ಟ್ ಏನಾದ್ರು ಇದೆಯಾ? ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಅವಕಾಶಗಳು ಸಿಕ್ಕಿದಾಗ ಆ ಅವಕಾಶನ ಉಪಯೋಗಿಸ್ಕೊಂಡು ನನ್ನಿಂದ 100 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ನನಗೆ ಆ ಒಂದು ಮನಸ್ಥಿತಿ ಇದೆ. ಯಾಕಂದರೆ ನಾವಿಲ್ಲೇನೂ ಉಳಿಸ್ಕೊಳಕ್ಕಾಗಲ್ಲ, ಯಾವುದನ್ನು ತೊಗೊಂಡು ಹೋಗಲ್ಲ. ಏನಿರುತ್ತೋ ಅದನ್ನು 10 ಜನ ಜೊತೆಗೆ ಹಂಚ್ಕೊಂಡು ನಮ್ಮಿಂದ ಒಬ್ರಿಗೆ ಒಳ್ಳೇದಾದರೆ ನಮಗೊಂದು ಮನಸ್ಸಿಗೆ ಒಂದು ತೃಪ್ತಿ ಇರುತ್ತಲ್ಲ, ಅದು ಎಷ್ಟು ಕೋಟಿ ಕೊಟ್ರೂ ಸಿಗಲ್ಲ. ನಿಮ್ಮ ಲೈಫ್ ಮಂತ್ರನಾ? ಅದು ನನ್ನ ಮನಸ್ಸಿನ ಭಾವನೆ ಯಾವಾಗ್ಲೂ. ಇವಾಗ ನಾವು 10 ಜನಕ್ಕೆ ಹೆಲ್ಪ್ ಮಾಡ್ತೀವಿ, ರಾಜಕೀಯಕ್ಕೆ ಹೋದಾಗ ಏನಾಗುತ್ತೆ, ನಮಗೊಂದು ಪವರ್ ಅಂತ ಇರುತ್ತೆ. ನಾವು ಹೇಳಿದರೆ ಏನಾದರೂ ಒಂದು ಕೆಲಸ ಕಾರ್ಯಗಳಾಗತ್ತೆ. ಆ ಥರ ಆದಾಗ ಒಂದು ಪವರಲ್ಲಿದ್ದಾಗ ಹೆಲ್ಪ್ ಮಾಡೋದೇ ಬೇರೆ. ಇವಾಗ 100 ಜನಕ್ಕಾಗೋದು, ಅವಾಗ 1000 ಜನಕ್ಕಾಗತ್ತೆ. ಹೌದು ಹೌದು ಅಲ್ವಾ? ನೀವು ಹೇಳೋದು ಸರಿ ಇದೆ. ಅದು ನಿಮ್ಮ ಅಮ್ಮನ ಇದೇನಂದ್ರೆ, ಇದು ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋಂಥ ಫೋಟೋ.
ಯಾಕಂದ್ರೆ ಇದು ನಂದು ಜಂಬದ ಹುಡುಗಿ ಆದ್ಮೇಲೆ ಐ ಥಿಂಕ್ ಇದು ಬಿಂದಾಸ್ ಹುಡುಗಿ ಟೈಮ್ನಲ್ಲಿ ನನ್ನ ಬರ್ಡೇ ಎವ್ರಿ ಬರ್ಡೇಸ್ ನಾವು ಪ್ರೆಸ್ ಮೀಟ್ ಮಾಡಿ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಇದು ಬಿಂದಾಸ್ ಹುಡುಗಿನಲ್ಲಿ ತೆಗೆದಂಥ ನನ್ನ ಬರ್ಡೇನಲ್ಲಿ ತೆಗೆದಂಥ ಫೋಟೋ. ಯಾಕಂದರೆ ನಾನು ಇಲ್ಲಿ ಜಾಸ್ತಿ ನಮ್ಮಮ್ಮನ ಜೊತೆ ಇರೋದು ಹಾಕಿಲ್ಲ. ಅದು ನಮ್ಮಮ್ಮನ ಬಗ್ಗೆ ಹೇಳಿದ್ರೇನೆ ನನ್ಗೆ ಅಳು ತುಂಬ ನಿಜವಾಗ್ಲೂ. ಶಿ ಈಸ್ ಮೈ ಬ್ಯಾಕ್ ಬೋನ್. ಅವ್ರಿಲ್ಲ ಅಂದರೆ ಇವತ್ತು ಈ ಪ್ರಿಯಾ ಹಾಸನ್ ಇಲ್ಲ. ನಿಜವಾಗ್ಲೂ ಇವತ್ತು ನಾನು ಏನೇ ಅಚೀವ್ ಮಾಡಿ ಏನೇ ಸಾಧಿಸಿದ್ರು ಅದಕ್ಕೆ ನಮ್ಮಮ್ಮನೇ ಕಾರಣ. ನಮ್ಮಮ್ಮನೇ ನನ್ನನ್ನು ನಾ ಹೇಗಿರಬೇಕು, ಏನು ಮಾಡಬೇಕು, ಲೈಫಲ್ಲಿ ಅಚೀವ್ ಮಾಡಬೇಕು, ಈ ಥರದ್ದೆಲ್ಲ ನಾನು ಮೋಟಿವೇಟ್ ಆಗೋಕ್ಕೆ ನನ್ನ ಮೈ ಎವ್ರಿಥಿಂಗ್ ನಮ್ಮಮ್ಮ ಅಂತ ಹೇಳ್ಬೋದು. ಹಾಗಾಗಿ ನನಗೆ ತುಂಬ ಹತ್ರವಾದಂಥ ಖುಷಿಯಿಂದ ಇದ್ದಿದ್ದು ಕ್ಷಣ ಅದು ನಮ್ಮ ಕಸಿನ್ ಬ್ರದರ್ಸು. ಸೊ ಅದು ತುಂಬ ಒಂದು ಮನಸ್ಸಿಗೆ ಟಚ್ ಆಗೋಂಥ ಫೋಟೋ ಹಾಕೊಂಡಿದ್ದೀನಿ. ಕೂತ್ಕೊಳ್ಳಿ. ಸೊ ಪ್ರಿಯಾ ಅವರೇ, ಬಂದ ತಕ್ಷಣ ನೀವು ಈ ಮೆಮೊರಬಲ್ ಮೂಮೆಂಟ್ಸನ್ನು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರಿ. ಬಟ್ ಆದರೂ ನಮಗೇನಂದರೆ, ನೀವು ಹೇಳಿದ್ರಿ ಹಾಸನ್ ಅವರು ಮೂಲತಃ ಅಂದರೆ ನಿಮ್ಮ ಫ್ಯಾಮಿಲಿ ಹಾಸನಿಂದ ಬಂದಿದ್ದು ಅಂತ. ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ಹೋಗೋಣ. ನಿಮ್ಮ ಚೈಲ್ಡ್ಹುಡ್ಡು ಹೇಗಿತ್ತು? ನೀವು ಎಲ್ಲಿ ಓದಿದ್ದು? ಯಾವ ಸ್ಕೂಲ್ ಓದಿದ್ರಿ? ಯಾವ ಏರಿಯಾದಲ್ಲಿದ್ರಿ ಬ್ಯಾಂಗ್ಳೂರಲ್ಲಿ? ಹೇಗಿತ್ತು ನಿಮ್ಮ ಕಾಲೇಜ್ ಲೈಫು? ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನಾನು ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದು ಬ್ಯಾಂಗ್ಳೂರೇ. ನಾನು ಓದಿದ್ದು ಬಸವನಗುಡಿ ನ್ಯಾಷನಲ್ ಕಾಲೇಜು, ಗಾಂಧಿ ಬಜಾರು. ಅಲ್ಲಿ ಒಂದು ರಾಮಾಂಜನೇಯ ದೇವಸ್ಥಾನ ಅಂತ ಇದೆ, ಅಲ್ಲಿ ನಮ್ಮ ಮನೆ ಇದ್ದಿದ್ದು ಫಸ್ಟು. ಬಸವನಗುಡಿ ಹುಡುಗಿ, ಬಸವನಗುಡಿ ಗಾಂಧಿ ಬಜಾರ್ ಹುಡುಗಿ. ಸೊ ಅಲ್ಲಿಂದ ನಾವೇನಂದರೆ, ನನಗೆ ಜಾಸ್ತಿ ಚೈಲ್ಡ್ಹುಡ್ ಮೆಮೊರಿ ಇರೋದು ನಾನು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಫ್ರಮ್ ಮೈ ಹೌಸ್ಡು ನಾನು ಕಾಲೇಜ್ಗೆ ಸ್ಕೂಲ್ಗೆಲ್ಲ ಹೋಗಬೇಕಾದ್ರೆ ಆ ಲೈನಲ್ಲಿ ನಮಗೆ ರಾಮಕೃಷ್ಣ ಆಶ್ರಮ ಇತ್ತು. ಆಶ್ರಮಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಭಗವದ್ಗೀತಾ ಹೇಳ್ತಾ ಇದ್ದಿದ್ದು ಒಂಥರ. ಅದು ನ್ಯಾಷನಲ್ ಕಾಲೇಜ್ ಅಂದರೆ ಗೊತ್ತು, ಅಲ್ಲಿ ನಮ್ಮ ಗೌಡಾಸ್ಗೆಲ್ಲ ಸೀಟ್ ಸಿಗೋದೇ ತುಂಬ ಕಷ್ಟ ಆಗಿತ್ತು. ಬ್ರಾಹ್ಮಿನ್ಸ್ ಸ್ಕೂಲ್ ಇತ್ತದ ಅವಾಗ. ಅಲ್ಲಿ ಮೆಮೊರಿ ಹೇಳಬೇಕಂದ್ರೆ ಸ್ಕೂಲ್ದು, ನಮ್ಮಮ್ಮ ಮಧ್ಯಾಹ್ನ ಹೊತ್ತು ಊಟ ತೊಗೊಂಬರ್ತಾಯಿದ್ರು ಅಲ್ಲಿ ಕ್ಲಾಸಲ್ಲಿ. ತುಂಬ ಫ್ರೆಂಡ್ಸು. ಅವಾಗ ಏನು ಮಾಡ್ತಾಯಿದ್ವಿ, ನಾನು ಬೆಳಗ್ಗೆ ಏನಾದರೂ ಟಿಫನ್ ಮಾಡಿಬಿಟ್ಟು ಹಾಕಿದ್ರೆ ನಾನು ಮಧ್ಯಾಹ್ನಕ್ಕೆ ಅದು ಊಟ ಮಾಡ್ತಾ ಇರಲಿಲ್ಲ. ನಂಗೆ ಬಿಸಿನೇ ಆಗಬೇಕು, ಫ್ರೆಶ್ ಆಗಿ ಮಧ್ಯಾಹ್ನ ಬೇರೆನೇ ಮಾಡಬೇಕು. ಟಿಫನ್ ಮಾಡಿದ್ದು ಮಧ್ಯಾಹ್ನಕ್ಕೆ ತಿಂತಾ ಇರಲಿಲ್ಲ. ಸೊ ಎವ್ರಿ ಡೇ ನಮ್ಮಮ್ಮ ಊಟ ತೊಗೊಂಬರ್ತಾಯಿದ್ರು. ಮಧ್ಯಾಹ್ನ ಊಟ ಮಾಡಿಸಿದ್ರೆ ಅಲ್ಲೊಂದು ಪಾರ್ಕ್ ಇತ್ತು. ಇವಾಗ ಸಂಜಯ್ ಥಿಯೇಟ್ರ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಆವಾಗ ಸಂಜಯ್ ಥಿಯೇಟ್ರ್ ಇತ್ತದು. ಸೊ ಅಲ್ಲಿ ಮುಗಿಸ್ಬಿಟ್ಟು ಏನಾದರೂ ನಮ್ಮಮ್ಮ ಫ್ರೆಂಡ್ ಒಬ್ಬರಿದ್ರು ಅನ್ನಪೂರ್ಣ ಅಂತ, ಅವರು ಏನಾದರೂ ಫಿಲಮ್ ಪ್ಲ್ಯಾನ್ ಮಾಡಿದರೆ ಗೊತ್ತಾಗ್ಬಿಟ್ಟಿರ್ತಿತ್ತು. ಅಂದರೆ ನನ್ನ ಚೈಲ್ಡ್ಹುಡ್ಡಲ್ಲೇ ನಾನು ಕ್ಲಾಸ್ ಮಿಸ್ ಮಾಡಿಬಿಟ್ಟು ನಮ್ಮಮ್ಮ ಹಿಂದೆ ಫಿಲಮ್ಗೆ ಹೊಟ್ಟೋಗ್ತಾ ಇದ್ದೆ. ಒಂದಿನ ಏನು ಮಾಡಿದ್ದೀನಿ, ನನಗೆ ಅವರಿಗೆ ಗೊತ್ತಿಲ್ದಂಗೆ ನಂಗೆ ಊಟ ಮಾಡಿಸ್ಬಿಟ್ಟು ಕ್ಲಾಸಿಗೆ ಬಿಟ್ಬಿಟ್ಟು ಹೋಗ್ತಾಯಿದ್ರು ಅವರು. ಡೈಲಿ ಫಿಲಮ್ಗೆ ಹೋಗ್ತಿದ್ರಂತಲ್ಲ, ಬಿಟ್ಬಿಟ್ಟು ಹೋಗ್ತಾ ಇದ್ರಲ್ಲ, ಅವ್ರು ಮಾತಾಡಿದ ನಂಗೆ ಕೇಳಿಸ್ಕೊಂಡಿದ್ದೆ. ಇವತ್ತು ಫಿಲಮ್ಗೆ ಹೋಗ್ತಾರೆ ಇವರು ಅಂತ. ಸೊ ಕ್ಲಾಸಿಗೆ ಹೋಗಿದ ತಕ್ಷಣ ನಮ್ಮ ಮಿಸ್ಸು ಒಳಗಡೆ ಎಂಟ್ರಾಗ ಅಷ್ಟರಲ್ಲಿ ನಾನು ಹೊರಗಡೆ ಬಂದುಬಿಟ್ಟು ನಮ್ಮಮ್ಮ ಹಿಂದೆ ಗೊತ್ತಿಲ್ದಂಗೆ ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ. ಅವ್ರು ಸೀದಾ ಸಂಜಯ್ ಥಿಯೇಟ್ರಿಗೆ ಹೋದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ನಮ್ಮಮ್ಮನ ಸರ್ಗೆ ಹೇಳಿದೆ. ಅವರಿಗೆ ಶಾಕ್, ಕ್ಲಾಸಿಗೆ ಹೋಗಿಲ್ಲ ಇವಳು ಹಿಂದೆನೇ ಬಂದಿದ್ದಾಳ ಅಲ್ಲಿಂದ ಅಂತ. ಅವ್ರ ಜೊತೆಗೆ ಸಿನಿಮಾಗೆ ಹೋಗಿದ್ದೆ ಅವಾಗ. ಅವಾಗ ಯಾವ್ದಂದ್ರೆ ಐ ಥಿಂಕ್ ಕಮಲ ಹಾಸನ್ ಸಾಗರ ಸಂಗಮಂ ಮೂವಿ ಐ ಥಿಂಕ್. ನೋಡಿ, ನೆನ್ಪಿರೋಂಗೆ. ನೀವು ಅಂದ್ರೆ ನಾನು ಏನಕ್ಕೆ ಇದು ಹೇಳಿದೆ ಅಂದ್ರೆ, ಅವಾಗಿಂದನೇ ಸಿನಿಮಾ ಮನಸ್ಸಲ್ಲಿ ಕ್ರೇಜ್. ಅವಾಗಿಂದನೇ ಸ್ಕ್ರೀನ್ ಮೇಲೆ ಆ ಶ್ರೀದೇವಿ ತುಂಬಾ ಇಷ್ಟ ನನಗೆ. ಆ ಶ್ರೀದೇವಿ ನೋಡಿದ್ರೆ ಯಾವಾಗಲೂ ಒಂದ್ಸತಿ ನಾವು ಈ ಥರ ಆಗ್ಬೇಕನ್ನೋ ಆಸೆ ಬಂದಿದ್ದು ನಿಜ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆಕ್ಟರ್ ಇದ್ರ? ಯಾರು ನಟ ನಟಿಯರು ಇದ್ರ? ಇಲ್ಲ, ನಮ್ಮ ಫ್ಯಾಮಿಲಿನಲ್ಲಿ ಸಿನಿಮಾಗೆ ಸಂಬಂಧಪಟ್ಟವ್ರು ಯಾರೂ ಇರಲಿಲ್ಲ. ನಮ್ಮಮ್ಮ ಹಾಡ್ತಾ ಇದ್ರು. ಅಂದರೆ ಹೀಗೆ ಸುಮ್ಮನೆ ಮನೆಯಲ್ಲಿ ನಾವು ಇವಾಗ ಹೇಗೆ ಬಾತ್ರೂಮ್ ಸಿಂಗರ್ ಅಂತೀವಿ ಆ ಥರ ಅವ್ರಿಗೆ ಹಾಡಿನ ಹುಚ್ಚು ತುಂಬ ಇತ್ತು. ಆದರೆ ಅವ್ರಿಗೆ ಒಂದು ಕಲೆ ಬಗ್ಗೆ ಒಂದು ಒಳ್ಳೆ ನಾಲೆಡ್ಜ್ ಇತ್ತು, ಗೌರವ ಇತ್ತು. ನನಗೆ ಭರತನಾಟ್ಯಂ ಕಲಿಸಿದ್ರು ಅವರು. ನಾನು ಚಿಕ್ಕ ಹುಡುಗಿಯಿಂದನೂ ಅಂದರೆ ನನಗೆ ಒಂದು 5-6 ಇಯರ್ಸ್ ಇದ್ದಾಗಿಂದನೂ ನಾನೊಂದು 15 ಇಯರ್ಸ್ ನಾನು ಭರತನಾಟ್ಯಂ ಕಲ್ತಿದ್ದೀನಿ. ತುಂಬ ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ತುಂಬ ಒಂದು 1000 ಪ್ರೋಗ್ರಾಮ್ಸ್ ಮಾಡಿದ್ದೀನಿ ಹೊರಗಡೆ. ಹೌದು,
ತುಂಬ ಕಡೆ ಎಂಟರ್ ಸ್ಕೂಲ್ ಟೈಮಲ್ಲಿ ನಾನು ಅವಾಗ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ ನಾನು ತುಂಬ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೆ. ಕ್ಲಾಸ್ ಮುಗಿದ ತಕ್ಷಣ ಈವ್ನಿಂಗ್ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಇರೋದು. ಸೊ ನಮ್ಮಮ್ಮ ರೆಡಿ ಅದನ್ನ ನಂದು ಭರತನಾಟ್ಯಂ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿರೋರು. ಪಾಪ ನಮ್ಮಮ್ಮ ತುಂಬಾನೇ ನನಗೋಸ್ಕರ ಅವರು ಡೆಡಿಕೇಟ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಎಂಕರೇಜ್ ಮಾಡಿದ್ದಾರೆ. ನಂಗೆ ನಿಜವಾಗ್ಲೂ 7 ಜನ್ಮಕ್ಕೂ ನಮ್ಮಮ್ಮ ಅಂತ ಅಮ್ಮನೇ ಸಿಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ. ನಿಜವಾಗ್ಲೂ ನಾನು ಇವಾಗ ಅವ್ರನ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಮುಗಿದ ತಕ್ಷಣ ನನ್ನ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ತಾ ಇದ್ರು. ತುಂಬ ಪ್ರೋಗ್ರಾಮ್ಸ್ ಮಾಡಿದೆ. 10th ಸ್ಟ್ಯಾಂಡರ್ಡಲ್ಲಿ ನನಗೆ US ಒಂದು ಪ್ರೋಗ್ರಾಮ್ ಮಾಡಬೇಕಂತ ಬಂತು. ಅರಂಗೇಟ್ರಮ್ ಎಲ್ಲ ಆಗಿತ್ತು ನಂದು. US ಪ್ರೋಗ್ರಾಮ್ ಮಾಡಬೇಕಂತ ಬಂದಾಗ ನಂದು 10th ಸ್ಟ್ಯಾಂಡರ್ಡು ಎಕ್ಸಾಮು ಓದಲ್ಲ ಅಂತ ನಮ್ಮ ಕ್ಲಾಸ್ ಟೀಚರ್ ಇದ್ದರು. ಅವರು ನಮ್ಮಮ್ಮಗೆ ಸ್ವಲ್ಪ ಹೇಳಿದ್ರು, ಅವಳು ಓದೋ ಕಡೆ ಗಮನ ಕಮ್ಮಿ ಆಗ್ತಾ ಇದೆ, ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಏನಿದ್ರು 10th ಆದಮೇಲೆ ಅವಳಿಗೆ ಮಾಡಿಸಿ ಪ್ರೋಗ್ರಾಮ್ಸು, ಈ ವರ್ಷ ಸ್ವಲ್ಪ ಸ್ಟಾಪ್ ಮಾಡಿ ಅಂತ. ಸೊ ಹಾಗಾಗಿ ಆ ಆಪರ್ಚುನಿಟೀಸ್ ಎಲ್ಲ ಮಿಸ್ ಆಯಿತು. ಆವಾಗ ನಾನು ಸ್ಟಾಪ್ ಮಾಡಿ ನಾನು ಇದಕ್ಕೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಿಟ್ಟರೆ ಅಲ್ಲಿವರೆಗೂ ನಾನು ತುಂಬ ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ಓಕೆ, ನಿಮ್ಮ ಸಿಬ್ಲಿಂಗ್ಸ್ ಅಂದರೆ ಅಣ್ಣ ತಮ್ಮ ಅಕ್ಕ? ಅಣ್ಣ, ನನಗೆ ಒಬ್ಬ ಅಣ್ಣ ಇದ್ದಾನೆ, ಮೋಹನ್ ಅಂತ. ಮತ್ತು ನನಗೆ ಅವನು ತುಂಬ ಎಂಕರೇಜ್ ಮಾಡಿದ್ದಾನೆ. ಅವನು ಒಳ್ಳೆ ಡ್ಯಾನ್ಸ್ ಮಾಡ್ತೀವಿ, ಇವನು ನನಗಿಂತ ಚೆನ್ನಾಗಿ ಹಾಡ್ತಾನೆ ಕೂಡ. ಅವನು ತುಂಬ ಎಂಕರೇಜ್ ಮಾಡ್ತಾ ಇದ್ದ ನನಗೆ. ನನಗೆ ಫಾದರ್ ಅಂದರೆ ನಾನು ಚಿಕ್ಕದ್ರಲ್ಲೇ ನನಗೆ ಐ ಲಾಸ್ಟ್ ಮೈ ಫಾದರ್. ನಮಗೆ ಆ ನೆನಪೇ ಇಲ್ಲ. ನಮ್ಮ ಸಿಂಗಲ್ ಪೇರೆಂಟ್ ಅಂತ ಹೇಳ್ಬೋದು. ನಮ್ಮಮ್ಮ ತುಂಬ ಕಷ್ಟಪಟ್ಟು ಅವ್ರು ಸಿಂಗಲ್ ಪೇರೆಂಟ್ ಆದ್ರೂ ನಮ್ಗೆ ಏನ್ ಬೇಕು ಏನ್ ಬೇಡ ಯಾವತ್ತಿಗೂ ನಮ್ಗೇನು ಕಮ್ಮಿ ಆಗದೆ ಇರೋ ತರ ಇಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ. ಸ್ಟ್ರಾಂಗ್ ವುಮನ್ ಆಗಕ್ಕೆ ಅವರೇ ರೀಸನ್. ಅದಕ್ಕೆ ಸ್ಟ್ರಾಂಗ್ ವುಮನ್ ಆಗಕ್ಕೆ ಅವರೇ ರೀಸನ್. ಯಾಕಂದ್ರೆ ನಮ್ಮ ಸೊಸೈಟಿ ನಮ್ಮ ಇದು ಎಲ್ಲ ಹೇಗಿದೆ, ಹೇಗಿರ್ಬೇಕು ಹೆಣ್ಮಕ್ಳು. ಇವಾಗ ನಾನು ಒಂದು 10 ಜನಕ್ಕೆ 100 ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ನಮ್ಮಮ್ಮನೇ ಕಾರಣ. ನಮ್ಮಮ್ಮ ಹಂಗೆ ಬೆಳೆಸಿದ್ದಕ್ಕೆ ನಾನೊಂದು ಡಿಸಿಷನ್ ಮೇಕರ್ ಆಗಲಿ ಅಥವಾ ನಾನು ಈ ಥರ ಒಂದು ಸಿನಿಮಾ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಅವರು ಒಂದು ನನಗೆ ಏನೋ ಗೈಡ್ ಮಾಡಿದ್ದು. ಅವ್ರ ಗೈಡಿಲಿ ಬೆಳೆದಿದ್ದಕ್ಕೆ ನನಗೆ ಈ ಥರ ಒಂದು ಸ್ಟ್ರಾಂಗ್ ಆಗೋಕ್ಕಾಗಿದ್ದು. ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಅಂದರೆ ಬಿಕಾಸ್ ನಮ್ಗೆ ಆ ಬ್ಯಾಕಪ್ ಇರಬೇಕು, ಅವಾಗಲೇ ಆ ಥರ ಆಗಕ್ಕೆ ಸಾಧ್ಯ. ಹೌದು, ನಿಮ್ಮ ತಾಯಿ ತುಂಬ ಎನ್ಕರೇಜ್ ಮಾಡಿದ್ದಾರೆ. ಸೊ ಸ್ಕೂಲ್ ಡೇಸ್ ಆಯಿತು, ನಂತರ ಕಾಲೇಜ್ ಲೈಫ್. ವೆನ್ ಇಟ್ ಕಮ್ಸ್ ಟು ಕಾಲೇಜ್ ಲೈಫ್, ಆ್ಯಕ್ಚುಲಿ ನನಗೆ ಕಾಲೇಜ್ ಲೈಫ್ ಅಂದರೆ ನಾನು ಅಷ್ಟರಲ್ಲಿ ನಾನು 2nd PU ಆದಮೇಲೆ ನಾನು ಇಂಡಸ್ಟ್ರಿಗೆ ಬಂದುಬಿಟ್ಟೆ. ನನಗೆ ಜಂಬದ ಹುಡುಗಿ ಮಾಡಿದಾಗ ಐ ಥಿಂಕ್ ಐ ವಾಸ್ 17-18 ಇಯರ್ಸ್. ತುಂಬ ಬೇಗ ನಾನು ಎಂಟ್ರ್ ಆದೆ. ಆಮೇಲೆ ನಾನು ಕರೆಸ್ಪಾಂಡೆನ್ಸ್ ಮಾಡ್ಕೊಂಡು BCom ಮಾಡಿಕೊಂಡೆ. ಬಿಟ್ಟರೆ ನಾನು ಆವಾಗಲೇ ನಾನು ಜಂಬದ ಹುಡುಗಿ ಎಂಟ್ರ್ ಆಗ್ಬಿಟ್ಟೆ ಕಾಲೇಜ್ ಟೈಮಲ್ಲೇ. ಆವಾಗ ನಾನು ಓನಾಗಿ ನಾನು ಸಿನಿಮಾ ಮಾಡಬೇಕು. ಆವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ನಮ್ಮಮ್ಮ ನಾನು ಕುತ್ಕೊಂಡು ಡಿಸೈಡ್ ಮಾಡಿದ್ದೆ, ಆಗ ನಾನು ಏನಾದರೂ ಅಚೀವ್ ಮಾಡಬೇಕು ಲೈಫಲ್ಲಿ ಅಂದಾಗ ಈ ಥರ ಬೇರೆ ಸಿನಿಮಾಗಳು ಆಫರ್ ಬಂತು ಆವಾಗ. ಬಟ್ ಕಾರಣಾಂತರಗಳಿಂದ ನನಗೆ ಆ ಥರ ಕ್ಯಾರೆಕ್ಟರ್ಸು ಇನ್ನೊಂದು ಆ ಥರ ಇಷ್ಟ ಆಗಲಿಲ್ಲ. ಆವಾಗ ಅದನ್ನು ಸ್ಟಾಪ್ ಮಾಡಿದ್ವಿ. ನಿನ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ನೀನೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಪ್ರೊಡಕ್ಷನ್ ಹೌಸ್ನ ಅಂದ್ಬಿಟ್ಟು ಅವಾಗ ನಮ್ಮಮ್ಮ ನನಗೆ ಓನ್ ಪ್ರೊಡಕ್ಷನ್ ಹೌಸ್ ಮಾಡಿಕೊಂಡು. ಬ್ಯಾಕ್ ಬೋನ್ ನಿಮ್ಮಮ್ಮ. ಹೌದು, ಆ ಪ್ರೊಡಕ್ಷನ್ ಹೌಸ್ ಮಾಡಿಕೊಟ್ಮೇಲೆ ನನಗೆ ನಂಜುಂಡಪ್ಪ ಅಂತ ಒಬ್ಬರು ರೈಟರು ಸ್ಟೋರಿ ಕೇಳಿದೆ ನಾನು. ನಾಗರಾಜ್ ಅಂತ ಒಬ್ಬರು ಅಸೋಸಿಯೇಟ್ ನನಗೆ ಪರಿಚಯ ಮಾಡಿದ್ದವಾಗ. ಆಗ ನನಗೆ ಆ ಸ್ಟೋರಿ ತುಂಬ ಇಷ್ಟ ಆಯಿತು. ಜಂಬದ ಹುಡುಗಿ ಅಂತ ಅದೇ ಟೈಟಲ್ಲೇ ಇಟ್ಟಿದ್ದೀನಿ ಅದು, ಜಂಬದ ಹುಡುಗಿ ಅಂತ. ಆ ಸಬ್ಜೆಕ್ಟ್ನ ನಾನು ಅದ್ರ ಜೊತೆಗೆ ಸೇರಿ ಅದ್ರ ನೆಕ್ಸ್ಟ್ ಟ್ರೆಂಡಿಗೆ ನನಗೆ ಯಾವ ಥರ ಬೇಕು ಅದನ್ನು ನಾನು ಚೇಂಜಸ್ ಮಾಡ್ಕೊಂಡು ಆ ಸಬ್ಜೆಕ್ಟ್ನೇ ನಾವಿಬ್ಬರು ಕುತ್ಕೊಂಡು ಸ್ಕ್ರಿಪ್ಟ್ ಮಾಡಿ ನಾವು ಸಿನಿಮಾ ಮಾಡಿದ್ದು ಅವಾಗ. ಓಕೆ, ಸೊ ನೀವು ತುಂಬ ಬೇಗ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ರಿ ಅನ್ಸುತ್ತೆ, ಎಂಟ್ರಿ ಕೊಟ್ಟು. ಆಲ್ಮೋಸ್ಟ್ ನಾನು ಬಂದು 24 ಇಯರ್ಸ್ ಆಯಿತು. ಅಷ್ಟು ಆಲ್ರೆಡಿ. ಇನ್ನೊಂದು ಸಿಲ್ವರ್ ಜೂಬ್ಲಿ 22 ಇಯರ್ಸ್ ಆಯ್ತು ನಾನು. ಆಯ್ತಾ? ಯಶ್ ನಾನು ಒಟ್ಟಿಗೆ ಎಂಟರ್ ಆಗಿದ್ದು. ನೋಡಿ, ಇದನ್ನ ನಾನು ಕೇಳಲ್ಪಟ್ಟಿದ್ದೀನಿ. ಯಶ್ ಅವರು ನಿಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು ಅಂತ. ಸೊ ಈಗ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ವಾ? ಸೊ ಆಗಿಂದು ಯಶ್ ಜೊತೆ ಯಶ್ ಸಿನಿಮಾದಲ್ಲಿದ್ದು ಅದ್ರ ಬಗ್ಗೆ ಒಂದಿಷ್ಟು ಹೇಳಿ, ಆ ಎಕ್ಸ್ಪೀರಿಯನ್ಸು ಅಥವಾ ನಿಮ್ಮ ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡ್ಬೇಕಾರೆ ಅವ್ರು ಹೇಗಿದ್ರು? ನೀವೆಲ್ಲರೂ ನನ್ನ ಒಂದು ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನಷ್ಟು ಒಂದು ಸ್ಪೆಷಲ್ ಎಪಿಸೋಡ್ಸ್ನ ಅಥವಾ ಸ್ಪೆಷಲ್ ಕಾರ್ಯಕ್ರಮಗಳನ್ನ ನೋಡಬೇಕು ಅಂದರೆ ವಿಶ್ವವಾಣಿ TV ಸ್ಪೆಷಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಬಾಯ್.